ನಮಸ್ಕಾರ. ಇದು GBS63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಮುಖ್ಯಾಂಶಗಳು: ಹರಿಯಾಣದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಭವನ ಮೈತ್ರಿವನದಲ್ಲಿ 2 ದಿನಗಳ ರಾಜ್ಯ ಮಟ್ಟದ ಹೋರಾಟದ ಹಾಡುಗಳ ಕಾರ್ಯಾಗಾರ ಕಮ್ಮಟ. ಮಾನವ ಬಂಧುತ್ವ ವೇದಿಕೆ, ಕರ್ನಾಟಕ ಜಾನಪದ ಒಕ್ಕೂಟ ಹಾಗೂ ಭಾರತೀಯ ಜನಕಲಾ ಸಮಿತಿ, ದಲಿತ ಕಲಾ ಮಂಡಳಿ ಹಾಗೂ ಕರ್ನಾಟಕ ದಲಿತ ಸಾಹಿತ್ಯ ಪರಿಷತ್ ಚಿತ್ರದುರ್ಗ ಇವರ ಸಹಯೋಗದಲ್ಲಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ಹೋರಾಟದ ಹಾಡುಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಡಿನ ಖ್ಯಾತ ಸಾಹಿತಿ, ವಿಚಾರವಾದಿ, ಲೇಖಕ, ಕವಿ, ಹಾಡುಗಾರ, ಕಲಾವಿದ ಪ್ರೊಫೆಸರ್ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಆದಂತಹ ಡಾಕ್ಟರ್ BM ಪುಟ್ಟಯ್ಯ ಉದ್ಘಾಟನೆ ನೆರವೇರಿಸಿದರು. ಮಾನವ ಬಂಧುತ್ವ ವೇದಿಕೆ, ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಡಾಕ್ಟರ್ AB ರಾಮಚಂದ್ರಪ್ಪ, ಅನಗಾವಡಿಯ ಡಾಕ್ಟರ್ ರುದ್ರಪ್ಪ, ದಾವಣಗೆರೆ ಜಿಲ್ಲಾ DC ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ D ಕುಮಾರ್ ಹಾಗೂ ದಾವಣಗೆರೆ ಜಿಲ್ಲಾ ಸಂಘಟನಾ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರು, ಸಂಪನ್ಮೂಲ ವ್ಯಕ್ತಿಗಳಂಥ ಅಂಜನಪ್ಪ ಲೊಕ್ಕಿಕೆರೆ, ಐರಳ್ಳಿ ಚಂದ್ರು, ಜಗಳೂರಿನ ರೇವಣ್ಣ ನಾಯ್ಕ್, ಹಿರಿಯ ಪತ್ರಕರ್ತ, ಮಾಧ್ಯಮ ರತ್ನ ಪ್ರಶಸ್ತಿ ವಿಜೇತ ಪುರಂದರ್ ಲೊಕ್ಕಿಕೆರೆ ಸೇರಿದಂತೆ ಹಲವಾರು ಅತಿಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಮುಖ್ಯಾಂಶ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಇದುವರೆಗೂ ಕೂಡ ಸಾಕ್ಷರತಾ ಆಂದೋಲನದಲ್ಲಿ ಹೋರಾಟದ ಮೂಲಕ, ಬೀದಿ ನಾಟಕದ ಮೂಲಕ ಹಲವಾರು ಸಂದೇಶವನ್ನು ಸಾರ್ತಕ್ಕಂಥ ಮಹಿಳಾ ದೌರ್ಜನ್ಯ, ಪರಿಸರ, ಆರೋಗ್ಯ, ಸ್ವಚ್ಛತೆ ಇಂಥ ಒಂದು ವಿಷಯಗಳನ್ನು ಇಟ್ಕೊಂಡು ಏನು ನಾಡಿನಾದ್ಯಂತ ಜಾಥಾವನ್ನು ಮಾಡಿದಂಥ ಕಲಾವಿದರು, ಹಿರಿಯ ಕಲಾವಿದರು ಈ ಕಮ್ಮಟದಲ್ಲಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದು ತುಂಬ ವಿಶೇಷವಾಗಿತ್ತು. ಹಾಗೆಯೇ ಹರಪಳ್ಳಿ ಭಾಗದ ಹೋರಾಟಗಾರರು, AIKS ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಸಂಚಾಲಕರಂತಹ ಗುಡಿಹಳ್ಳಿ ಆಲೇಶ್, ರೈತ ಸಂಘದ ವಿಶ್ವಮಾನ ಮಂಟಪದ ಅವರಿಗೆ ರುದ್ರಮುನಿ ಸೇರಿದಂತೆ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಿಂದ ರಾಯಚೂರು, ಗುಲ್ಬರ್ಗ, ಚಿತ್ರದುರ್ಗ, ಹಾವೇರಿ, ಬೆಂಗಳೂರು, ಶಿವಮೊಗ್ಗ, ಹಾವೇರಿ ಹಾಗೆ ಪಕ್ಕದ ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲವಾರು ಹಿರಿಯ ಕಲಾವಿದರು ಈ ಕಮ್ಮಟದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಜನಜಾಗೃತಿ ಮೂಡ್ತಕ್ಕಂಥ ಜನಜಾಗೃತಿಯ ಸಂದೇಶವನ್ನು ಹಾಡಿನ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಹಲವಾರು ಸಂದೇಶಭರಿತ ಹಾಡುಗಳನ್ನು ಈ ಸಂದರ್ಭದಲ್ಲಿ BM ಪುಟ್ಟಯ್ಯ ಕಲಾವಿದರುಗಳಿಗೆ, ಶಿಬಿರಾರ್ಥಿಗಳಿಗೆ ಮನದಟ್ಟು ಮಾಡಿದ್ದು ಭಾಳ ವಿಶೇಷವಾಗಿದೆ. ಬನ್ನಿ, ಈ ಸಂದರ್ಭದಲ್ಲಿ BM ಪುಟ್ಟಯ್ಯ ಯಾವ ರೀತಿ ಕಾರ್ಯಾಗಾರವನ್ನು ರೂಪಿಸಿದರು, ಕಾರ್ಯಾಗಾರದಲ್ಲಿ ಯಾವ ರೀತಿ ಹಾಡುಗಳನ್ನು ಹಾಡಿ ಉದಾಹರಣೆ ಮೂಲಕ ಅವರು ಇಡೀ ನಾಡಿಗೆ ಸಂದೇಶ ನೀಡಿದ್ರನ್ನು ಅವರ ಮಾತಿದ್ದಲೇ ಕೇಳೋಣ. ವರದಿ ಪುರಂದರ್ ಲೊಕ್ಕಿಕೆರೆ. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಸಂಕಲನ ಮತ್ತು ಸಂಪಾದನೆ GB ಹಾವೇರಿ. ನಮಸ್ಕಾರ. ತೆಲಂಗಾಣ ಭಾಗದ ಭೂರಹಿತ ರೈತರು ಮತ್ತು ಕಾರ್ಮಿಕರು ಬಹಳ ದೊಡ್ಡ ಹೋರಾಟವನ್ನು ಮಾಡಿದರು. ಅದು ರಾಜ್ಯರಹಿತವಾಗಿರ್ತಕ್ಕಂತಹ ವಿರೋಚಿತವಾಗಿರ್ತಕ್ಕಂಥ ಹೋರಾಟ. ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೋರಾಟಗಳನ್ನು ಕುರಿತು ಚರ್ಚೆ ಮಾಡುವಾಗ, ಆಲೋಚನೆ ಮಾಡುವಾಗ ನಾವು ಮೊದಲಿಗೆ ಉಲ್ಲೇಖ ಮಾಡಬೇಕಾದ ಈ ಹೆಣ್ಣ ಕೋಡ ಕಥೆಯ ಏನು ಮಾಡಲೆಯ, ಈ ಹೆಣ್ಣ ಆಡವೆತೆಯ ಯಾರಿಗೆ ಹೇಳಿದರು ಬಾಧೆ ತೀರದು, ಯಾರಿಗೆ ಹೇಳಲೆಯ, ಯಾರಿಗೆ ಹೇಳಲೆಯ ಹೆಣ್ಣ ಕೋಡ ಕಥೆಯ ಏನು ಮಾಡಲೆಯ.
ಆ ಹೋರಾಟದ ಮೂಲಭೂತ ಸ್ಲೋಗನ್ ಏನಾಗಿತ್ತಂದ್ರೆ ಲ್ಯಾಂಡ್ ಟು ದಿ ಟಿಲ್ಲರ್, ಉಳುವವನಿಗೆ ಭೂಮಿ ಕೊಡಲಿ. ಆ ಹೋರಾಟ ನಡೆದು ಈಗ ಸುಮಾರು 70-75 ವರ್ಷ ಆಗಿರ್ಬೋದು. ಈ 75 ವರ್ಷಗಳ ಅವಧಿಯಲ್ಲಿ ಭಾರತದ ಪರಿಸ್ಥಿತಿ ಏನಾಗಿದೆ ಅಂದರೆ, ತೆಲಂಗಾಣ ರೈತರು ಲ್ಯಾಂಡ್ ಟು ದಿ ಟಿಲ್ಲರ್ ಅಂತ ಏನು ಕೇಳಿದ್ರಲ್ಲ, ಇವತ್ತಿನ ಎಲ್ಲ ಸರ್ಕಾರಗಳು ಲ್ಯಾಂಡ್ ಟು ದಿ ಇನ್ವೆಸ್ಟ್